ಪ್ರೀತಿಯ ಭೋಜನ ಅಲ್ವಾ, ಅದಕ್ಕೆ ನಾವು ಪ್ರೀತಿಯಿಂದ ಅಡುಗೆ ಮಾಡ್ತಾಯಿದ್ವಿ. ನಮ್ಮ ಹಿರಿಯರು ಪ್ರೀತಿಯಿಂದ ಊಟ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ರು. ಟೈಮ್ ಪಾಸ್ಗೋಸ್ಕರ ಆಟ ಆಡ್ತಾಯಿದ್ರು. ಫನ್ನಿ ಕ್ವೆಶನ್ಸ್ ಕೇಳಿದ್ವಿ ನಾವು, ಫನ್ನಿ ಆಗೇ ಆನ್ಸರ್ ಮಾಡಿದರು. ಆಮೇಲೆ ಪಾದ ಪೂಜೆ ಮಾಡಿದ್ವಿ. ಪಾದ ಪೂಜೆ ಯಾಕೆ ಅಂದರೆ, ನಮ್ಮ ಆಸೆ ಕನಸುಗಳನ್ನ ಈಡೇರಿಸೋಕ್ಕೆ ತಮ್ಮ ಆಸೆ ಕನಸುಗಳನ್ನ ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಿಗೆ ನಾವೆಷ್ಟು ಏನೇ ಮಾಡಿದ್ರೂ ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ. ಆದರೆ ಪಾದ ಪೂಜೆ ಮಾಡೋದ್ರಿಂದ ಸ್ವಲ್ಪನಾರ ಅವ್ರ ಋಣನ ತೀರಿಸ್ಬೋದು ಅಂತ. ಅವರ ಅಪಾರ ಪ್ರೀತಿಗೆ ನಮ್ಮ ಪ್ರೀತಿ ಮತ್ತು ಕೃತಜ್ಞತೆಗಳು. ಅಡುಗೆನೂ ರೆಡಿ ಆಗಿತ್ತು. ನಾನು ಟ್ರೈಕಲ್ ಚಪಾತಿ, ಕಾಜು ಮಸಾಲ, ದಾಲ್ ಮಾಡಿದ್ದೆ. ನಮ್ಮ ಮನೆಯವರು ಬಿರಿಯಾನಿ ಮಾಡಿದರು. ಎಲ್ಲರೂ ಊಟ ಮಾಡೋದಕ್ಕೂ ಮುಂಚೆ ನಮಗೆಲ್ಲರೂ ತಿನ್ನಿಸಿದ್ರು. ಹೊಟ್ಟೆ ತುಂಬಿ ಎಷ್ಟು ಖುಷಿ ಆಯ್ತಂದರೆ ತುಂಬ ಖುಷಿಯಾಗಿತ್ತು. ಆಮೇಲೆ ಕೊನೆಯದಂದರೆ ಎಲ್ಲರೂ ಅವರವ್ರ ಅನಿಸಿಕೆ ಹೇಳಿದರು. ಮಕ್ಕಳು ಏನೇ ಮಾಡಿದ್ರು ದೊಡ್ಡವರಿಗೆ ಖುಷಿನೇ ಅಲ್ವಾ. ತುಂಬ ಖುಷಿಪಟ್ಟರು. ಸಣ್ಣ ಪುಟ್ಟ ವಿಷಯಕ್ಕೂ ಗುರ್ತಿಡ್ದು ಖುಷಿಯಾಗಿ ಹೇಳ್ಕೊಂಡ್ರು. ನಮಗೂ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದು. ಇನ್ನೊಂದೇನೆಂದರೆ ಫಾದರ್ಸ್ ಡೇ ಇತ್ತು ಅವತ್ತು, ಅದು ತುಂಬ ಖುಷಿ ಆಯಿತು.